ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿ ಇಲ್ಲಿರುವಂತಹ ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಎಲ್ಲ ಘಟಕಗಳ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಎಲ್ಬಿಯದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಸಮಾಂತರ ಶ್ರೇಣಿಯಲ್ಲಿರುವಂತಹ ಎಲ್ಬಿಯದಲ್ಲಿರುವಂತಹ ಇದು 75ನೇ ಪ್ರಶ್ನೆ. ಈಗಾಗಲೇ 69 ಪ್ರಶ್ನೆಯಿಂದ ನಾನು ಕಂಟಿನ್ಯೂ ಆಗಿ ಬಿಡಿಸ್ತಾ ಬಂದಿದ್ದೇನೆ. ಇದು 75ನೇ ಪ್ರಶ್ನೆ. ಪ್ರತಿಯೊಂದು ವಿಡಿಯೋದಲ್ಲಿ ಎರಡೆರಡು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಿದ್ದೇನೆ. ಈ ವಿಡಿಯೋದಲ್ಲಿ ಎಲ್ಬಿಯದಲ್ಲಿರುವಂತಹ 75 ಮತ್ತು 76ನೇ ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗ ಅದರ ಪರಿಹಾರವನ್ನು ನೋಡೋಣ. ಇದರ ಪರಿಹಾರವನ್ನ ಮೊದಲಿಗೆ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ, ಅಂದ್ರೆ n ಬೆಲೆ 16 ಅಂತ ಅರ್ಥ. ಅದರ ಎಲ್ಲಾ ಪದಗಳ ಮೊತ್ತ 768. ಎಲ್ಲಾ ಪದಗಳಂದ್ರೇನು? 16 ಪದಗಳವರೆಗಿನ ಮೊತ್ತ. 16 ಪದಗಳವರೆಗಿನ ಮೊತ್ತ 768 ಅನ್ನುವಂಥದ್ದು. ಮತ್ತೆ ಶ್ರೇಣಿಯ ಕೊನೆಯ ಪದ 93. ಕೊನೆಯ ಪದ ಅಂದ್ರೆ ಯಾವುದು? ನಾವು an ಅಂತ ಬರೀತೀವಿ ಕೊನೆಯ ಪದ. ಹಾಗಾದ್ರೆ ಇಲ್ಲಿ ಪದಗಳು ಎಷ್ಟಿವೆ ಅಂದ್ರೆ 16 ಇವೆ. ಹಾಗಾದ್ರೆ ಕೊನೆಯ ಅಂದ್ರೆ 16ನೇ ಪದ ಎಷ್ಟು? 93 ಆಗಿದೆ. ಮೊದಲಿಗೆ ಪ್ರಶ್ನೆ ಶ್ರೇಣಿಯನ್ನ ಕಂಡುಹಿಡಿಯಿರಿ. ನಂತರ ಎಲ್ಲಾ ಪದಗಳ ಮೊತ್ತವು ಮೊದಲ 16 ಬೆಸಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮ ಇರುತ್ತದೆ ಅಂತ ತೋರಿಸಬೇಕಾಗಿದೆ. ಮೊದಲ ಇದನ್ನ ಫಸ್ಟ್ ನಾವು ಶ್ರೇಣಿಯನ್ನ ಬರೆಯೋಣ. ಶ್ರೇಣಿಯನ್ನ ಬರೆದಾದ ನಂತರ ಅದಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಪದಗಳ ಸಂಖ್ಯೆ 16 ಪದಗಳವರೆಗಿನ ಮೊತ್ತ 768. ಕೊನೆಯ ಪದ ಅಂದ್ರೆ ಏನು? ಪದಗಳ ಸಂಖ್ಯೆ 16 ಇರೋದ್ರಿಂದ 16ನೇ ಪದ 93. ಇಲ್ಲಿ ನಮಗೆ ಈ ಎರಡನ್ನ ತೆಗೆದುಕೊಂಡು ಇವೆರಡರ ಸಂಬಂಧ ಮತ್ತು n ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಈಗ ನಾವು ಸೂತ್ರವನ್ನ Sn ಸೂತ್ರವನ್ನ ಹಚ್ಚೋಣ. Sn n/2 ಬ್ರಾಕೆಟ್ a ಪ್ಲಸ್ an ಸೂತ್ರವನ್ನ ಹಚ್ಚಿದಾಗ ಏನಾಗುತ್ತೆ ನೋಡೋಣ. Sn ಅಂದ್ರೆ ಬೆಲೆ ಗೊತ್ತಿದೆ, n ಅಂದ್ರೆ ಅದರ ಬೆಲೆ ಗೊತ್ತಿದೆ, a ಅಂದ್ರೆ ಇಲ್ಲ, an ಅಂದ್ರೆ ಎಷ್ಟಿದೆ? 93. ಹಾಗಾಗಿ ಇಲ್ಲಿ ನಮಗೆ ಎಲ್ಲ ಬೆಲೆಗಳು ಗೊತ್ತಿವೆ, a ಒಂದು ಗೊತ್ತಿಲ್ಲ. ಅಂದ್ರೆ a ಬೆಲೆಯನ್ನ ಕಂಡುಹಿಡ್ತೀವಿ. a ಬಂದ ನಂತರ ಈ ಸಮಾಂತರ ಶ್ರೇಣಿ 16ನೇ ಪದದಲ್ಲಿ a ಬೆಲೆಯನ್ನ ಆದೇಶಿಸಿದಾಗ ಅದು ನಮಗೆ ಸಾಮಾನ್ಯ ವ್ಯತ್ಯಾಸ d ಬೆಲೆಯನ್ನ ಬರುತ್ತೆ. a ಮತ್ತು d ಗಳನ್ನ ಬಂದ ನಂತರ ಆ ಸಮಾಂತರ ಶ್ರೇಣಿಯನ್ನು ನಾವು ಕಂಡುಹಿಡಿತೀವಿ ಅಂತ. ಈಗ ಆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈಗ ಬೆಲೆಯನ್ನು ಆದೇಶಿಸೋಣ. Sn ಎಷ್ಟಿದೆ? 768. ನೆಕ್ಸ್ಟ್ ಅಥವಾ ಇದನ್ನ Sn ಸೂತ್ರವನ್ನು ಹಚ್ಚಿಕೊಂಡು a ಪ್ಲಸ್ ಡಿ ಅಂತ ಏಕಕಾಲಿಕ ರೇಖಾತ್ಮಕ ಸಮೀಕರಣ ಮಾಡಿಕೊಂಡ್ರು ಕೂಡ ಅಲ್ಲಿ ನಮಗೆ ಬರುತ್ತದೆ. ಆ ರೀತಿಯಾಗಿ ಕೂಡ ಬರುತ್ತೆ. n ಅಂದ್ರೆ 16 ಇದೆ, /2 ಇಂಟು ಬ್ರಾಕೆಟ್ a ಅಂದ್ರೆ ಗೊತ್ತಿಲ್ಲ ಪ್ಲಸ್ an ಅಂದ್ರೆ ಕೊನೆಯ ಪದ ಎಷ್ಟಿದೆ? 93. ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. 2 1 2 8 16 ಅಂದ್ರೆ 768. ಇದು 8ಕ್ಕೆ a ಪ್ಲಸ್ 93 ಇಂಟು ಇದೆ, ಬ್ರಾಕೆಟ್ ಅಂದ್ರೆ ಗುಣಾಕಾರ. ಹಾಗಾಗಿ 8 ಅನ್ನ ಕೆಳಗಡೆ ಬಂತು. ನೆಕ್ಸ್ಟ್ ಏನು ಉಳಿತು? a ಪ್ಲಸ್ 93 ಅನ್ನ ಉಳಿತು. ಈಗ 8 1 8, 8 9 72, 72 4 ಉಳಿತು. 8 6 48 ಕಂಪ್ಲೀಟ್ ಆಗಿ ಹೋಯ್ತು. ಈಗ 96 a ಪ್ಲಸ್ 93 ಇದೆ. ಈಗ 93 ಅನ್ನ ಈ ಕಡೆ ತರೋಣ. 96 ಪ್ಲಸ್ 93 ಈ ಕಡೆ ತರೋ -93 a ಎಷ್ಟಾಯ್ತು? 96ರಲ್ಲಿ 3 ಅನ್ನ ಕಳೆದಾಗ ಮೊದಲನೇ ಪದ ನಮ್ಮ 3 ಅಂತಕ್ಕಂಥ ಉತ್ತರವನ್ನ ಬಂತು. ಸರಳವಾಗಿ ಮೊದಲನೇ ಪದವನ್ನ ಕಂಡುಹಿಡಿದ್ವಿ. ನಂತರ ಮೊದಲನೇ ಪದವನ್ನ ಬಂದಾಗ ನೆಕ್ಸ್ಟ್ an ಇದು ತಗೊಳ್ಬೇಕು. a 16 ಏನಿದೆ? 93 ಅಂತಿದೆ. a 16 ಅಂದ್ರೆ ಅದು ಸೂತ್ರ ಪ್ರಕಾರ a ಪ್ಲಸ್ ಬ್ರಾಕೆಟ್ n-1 ಇಂಟು d ಅಂತ ಇದೆ. ಸೂತ್ರ 93 ಅಥವಾ ಒಂದ್ಸಲ ಇದನ್ನ n ಅಂತ ಬರ್ಕೊಳ್ಳಿ. an ಸೂತ್ರ a ಪ್ಲಸ್ ಬ್ರಾಕೆಟ್ n-1 ಇಂಟು ಡಿ. ನೆಕ್ಸ್ಟ್ ಎಷ್ಟಿದೆ? 93 ಇದೆ. a ಅಂದ್ರೆ ಬೆಲೆ ಈಗಾಗಲೇ ಕಂಡು ಹಿಡಿದಿವಿ 3 ಪ್ಲಸ್ ಇಂಟು ಬ್ರಾಕೆಟ್ n ಅಂದ್ರೆ ಎಷ್ಟಿದೆ? 16. n ಅಂದ್ರೆ 16 ಕೊಟ್ಟಿದ್ದಾರೆ, -1 ಇಂಟು ಡಿ ಅಂದ್ರೆ ಗೊತ್ತಿಲ್ಲ, =93. 16ರಲ್ಲಿ 1 ಹೋದ್ರೆ 15 ಡಿ. ಈ ಇದಕ್ಕ ಮತ್ತು 3ಕ್ಕ ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ಈ 3 ಅನ್ನ ಆ ಕಡೆ ಹೋದಾಗ ಪ್ಲಸ್ 3 ಅನ್ನ ಆ ಕಡೆ ಹೋದಾಗ -3 ಆಯ್ತು. ಡಿ ಡಿಗೂ ಮತ್ತು 15ಕ್ಕೂ ಗುಣಾಕಾರ ಇದೆ. ಇದನ್ನು ಕಳೆದಾಗ 90 ಬಂತು. ಈ 15ಕ್ಕೂ ಡಿಗೂ ಗುಣಾಕಾರ ಇದೆ. ಗುಣಾಕಾರ ಇದ್ದಾಗ ಒಂದು ಪದ ಇಲ್ಲಿ ಇಟ್ಟಿದ್ದೀವಿ ಡಿ ಬೆಲೆ. 15 ಆ ಕಡೆ ಹೋದಾಗ ಭಾಗಿಲೆ ಆಯ್ತು. 15 1 15, 15 6 90 ಅಂದ್ರೆ ಡಿ ಎಷ್ಟಾಯ್ತು? 6 ಅನ್ನುವಂತ ಉತ್ತರ. ಈಗ ಎ ಮತ್ತು ಡಿ ಗಳನ್ನ ಬಂತು. ಎ ಮತ್ತು ಡಿ ಗಳನ್ನ ತೆಗೆದುಕೊಂಡು ಅಂದ್ರೆ ಎ ಎಷ್ಟಿದೆ? 3 ಇದೆ. ಡಿ ಎಷ್ಟಿದೆ? 6 ಇದೆ. ಡಿ ಎಷ್ಟಿದೆ? 6 ಇದೆ.
ಹಾಗಾಗಿ ಈಗ ಏನ್ ಹೇಳಿದ್ರೆ ಸಮಾಂತರ ಶ್ರೇಣಿಯನ್ನ ಬರೀರಿ ಅಂದ್ರ. ಈಗ ಸಮಾಂತರ ಶ್ರೇಣಿಯನ್ನು ನಾವು ಬರೀಬೇಕಾಗಿತ್ತಂದ್ರ ಸಮಾಂತರ ಶ್ರೇಣಿ ಏನಿದೆ ಎ ಪ್ಲಸ್ ಡಿ ಎ ಪ್ಲಸ್ 2d ಡ್ಯಾಶ್ 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 ಡ್ಯಾಶ್. ಎ ಅಂದ್ರೆ 3 ಡಿ ಅಂದ್ರೆ 6 ಎ ಅಂದ್ರೆ 3 ಪ್ಲಸ್ 2 ಇಂಟು ಡಿ ಅಂದ್ರೆ 6 ಡ್ಯಾಶ್ ಡ್ಯಾಶ್ 3 6 ಪ್ಲಸ್ 3 9 ಈ 6 7 12 ಪ್ಲಸ್ 3 15. ಇನ್ನು ಮುಂದೆ ಬೇಕಾದ್ರೆ ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸಬೇಕು 15 3 18 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈಗ ನಮಗೆ ಆ ಶ್ರೇಣಿಯನ್ನ ಕಂಡು ಹಿಡಿಯಿರಿ ಅಂತ ಇತ್ತು ಪ್ರಶ್ನೆ. ಆ ಶ್ರೇಣಿಯನ್ನ ಕಂಡುಹಿಡಿಯಿರಿ. ಈಗೇನಿದೆ ಎಲ್ಲಾ ಪದಗಳ ಮೊತ್ತ ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮ. ಈಗ ನಾವು ಮೊದಲು ಏನ್ ಮಾಡೋಣ, ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋಣ. ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯುವ ಸೂತ್ರ ಏನಿದೆ, ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ Sn ಏನಿದೆ n² ಅಂತಿದೆ. 1 ರಿಂದ n ವರೆಗಿನ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಸೂತ್ರ Sn n² ಇದೆ. ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆ n ಅಂದ್ರೆ 16 ಸ್ಕ್ವೇರ್ ಅಂದ್ರೆ ಇದು ಎಷ್ಟಾಯ್ತು, 16 ಸ್ಕ್ವೇರ್ ಅಂದ್ರೆ 256. ಈಗ ನೋಡಿ ನಮ್ಮ ಪ್ರಶ್ನೆ ಮೊತ್ತ ಅಂದ್ರೆ ಈ ಒಂದು n ಪದಗಳವರೆಗಿನ ಮೊತ್ತ, ಇಲ್ಲಿ ಇದನ್ನ ಬಳಸ್ಕೊಳ್ಬೇಡಿ. ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 256 ಆಯ್ತು. Sn ನಮಗೇನ್ ಹೇಳಿದ್ದಾರೆ, ಈ ಸಮಾಂತರ ಶ್ರೇಣಿಯ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮನಾಗಿರುತ್ತೆ. ಎಲ್ಲಾ ಪದಗಳ ಮೊತ್ತ, ಎಲ್ಲಾ ಅಂದ್ರೆ 16 ಪದಗಳು, ಇವು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇದೆ. ಎಲ್ಲಾ 16 ಪದಗಳ ಮೊತ್ತ ಅಂದ್ರೆ 768 ಇದೆ. ಎಲ್ಲಾ 16 ಪದಗಳ ಮೊತ್ತವು ಏನಂತ ಹೇಳಿದ್ರೆ 3ರಷ್ಟು. ಎದರದು, ಎಲ್ಲಾ ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಹೇಳಿದ್ದಾರೆ. ಸಂಖ್ಯೆಗಳ ಮೊತ್ತ. ಈಗ ನೋಡ್ರಿ ಬೆಲೆಗಳನ್ನು ತುಂಬ್ರಿ. Sn ಎಷ್ಟಿದೆ, 768 ಇದೆ. ನೆಕ್ಸ್ಟ್ 3 ಇಂಟು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆ 250 ಇದೆ. ಈಗ ಇದನ್ನ ಗುಣಾಕಾರ ಮಾಡ್ರಿ. 3 6 18, 3 5 15, 1 16, 3 2 6, 1 7 ಅಂದ್ರೆ 768 768 ಅಂದ್ರೆ ಮೊದಲ ಎಲ್ಲಾ 16 ಪದಗಳ ಮೊತ್ತವು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮ ಇದೆ. ಎಡಭಾಗ ಮತ್ತು ಬಲಭಾಗಗಳು ಸಮನಾಗಿವೆ ಅನ್ನುವಂತಹ ಉತ್ತರ. ಆತ್ಮೀಯರೇ, ಈಗ ಮುಂದಿನ ಪ್ರಶ್ನೆಗೆ ನಾವು ಪರಿಹಾರವನ್ನ ನೋಡೋಣ. ಈಗ ಎರಡನೇ ಪ್ರಶ್ನೆಯನ್ನ ಮುಂದುವರಿಸೋಣ. ಮುಂಚಿತವಾಗಿ ಪ್ರಶ್ನೆಯನ್ನ ನೋಡೋಣ. ಈ ಪ್ರಶ್ನೆ LBAದಲ್ಲಿರುವಂತಹ 76ನೇ ಪ್ರಶ್ನೆ, ಮೇ 2025ರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕಿಂತ ಹಿಂದಿಂದು ಮಾರ್ಚ್ 2020 ಅಂದ್ರೆ ಫಸ್ಟ್ ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥ, ಇದು ಸೆಕೆಂಡ್ ಎಕ್ಸಾಮ್ ನಲ್ಲಿ 2025ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇದು 75ನೇ ಪ್ರಶ್ನೆ. ಇದು 76ನೇ LBAದಲ್ಲಿ ಇರ್ತಕ್ಕಂಥದ್ದು. ಇದೇ ಮೇ 2025ರಂದು ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ. ಈಗ ಈ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 5ರಷ್ಟಿದೆ. ಈ ವಾಕ್ಯವನ್ನ ಮೊದಲು ನಾವು ಬರೆಯೋಣ. 7ನೇ ಪದವು ಅದರ 2ನೇ ಪದದ 5ರಷ್ಟಿದೆ. ಪರಿಹಾರ ಈಗ ನೋಡಿ ಅದನ್ನ ಬರೆಯೋಣ. ಫಸ್ಟ್ ಏನಿದೆ, 7ನೇ ಪದ ಇದೆ. ಆ ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 5ರಷ್ಟು ಅಂದ್ರೆ ಇಂಟು 5 ಅನ್ನ ಮಾಡಬೇಕು. ನೋಡಿ, 7ನೇ ಪದವು 2ನೇ ಪದದ 5ರಷ್ಟು ಅಂತ. ಇದು ಒಂದು ಕಂಪ್ಲೀಟ್ ಆಯ್ತು. ಮುಂದೆ ಪ್ರಶ್ನೆಯನ್ನು ಓದೋಣ, ಅದನ್ನು ಕಂಪ್ಲೀಟ್ ಮಾಡೋಣ. 5ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಕಡಿಮೆ ಇದೆ. ಅಂದ್ರೆ 5ನೇ ಪದ, ಸಮಾಂತರ ಶ್ರೇಣಿಯ 5ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಕಡಿಮೆ ಅಂದಾಗ -1 ಅನ್ನ ಇಕ್ತೀವಿ. 1 ಹೆಚ್ಚು ಅಂದ್ರೆ ಪ್ಲಸ್ ಅನ್ನ ಮಾಡ್ತೀವಿ. 5ನೇ ಪದವು 3ನೇ ಪದದ 2ರಷ್ಟಕ್ಕಿಂತ 1 ಕಡಿಮೆ ಇದೆ. ಹಾಗಾದ್ರೆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಮತ್ತು 15ನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನ ಇದೆ. ಈಗ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲು ಇದನ್ನು ಬಿಡಿಸೋಣ. A7 ಅಂದ್ರೆ ಏನಿದೆ, A+6D. A7 ಅಂದ್ರೆ A+6D. ಉದಾಹರಣೆಗೆ A ಅಂದ್ರೆ A1 ಅಂದ್ರೆ A2 ಅಂದ್ರೆ A+D, A3 ಅಂದ್ರೆ A+2D, A4 ಅಂದ್ರೆ A+3D ಆಗುತ್ತೆ. ಹಾಗಾಗಿ A5 ಅಂದ್ರೆ A+4D ಆಗುತ್ತೆ. ಹಾಗಾಗಿ A7 ಅಂದ್ರೆ A+ ಎಷ್ಟಾಗುತ್ತೆ, ಅದಕ್ಕಿಂತ ಒಂದು ಕಡಿಮೆ ಅಂದ್ರೆ A+6D.
ಹಾಗಾಗಿ A7 ಅಂದ್ರೆ A plus 6D is equal to 5 into A2 ಅಂದ್ರೆ ಏನಿದೆ A plus D ಅಂತಿದೆ. ಇದನ್ನು ಬಿಡಿಸೋಣ. A plus 6D ನೆಕ್ಸ್ಟ್ is equal to 5 into A 5A plus 5 into D 5D. ಈ ಎಲ್ಲಾ ಬೆಲೆಗಳನ್ನ ಒಂದ್ ಕಡೆ ಮಾಡೋಣ. ಅಂದ್ರೆ ಎ ಮತ್ತು ಡಿ ಗಳನ್ನೇ ಹೋಗ್ತಾ ಇಲ್ಲ. ಹಾಗಾಗಿ ಈಗ ಡಿ ಅನ್ನ ಆ ಕಡೆ ಹೋಗೋಣ, ಎ ಈ ಕಡೆ, ಅಥವಾ ಎನೇ ಆ ಕಡೆ ಹೋಗೋಣ, ಡಿ ಈ ಕಡೆ. ಈಗ 6D ಇಲ್ಲೇ ಇರಲಿ, ಪ್ಲಸ್ 5D ಅನ್ನ ಈ ಕಡೆ ತಂದ್ರೆ ಮೈನಸ್ 5D. ಈಗ 5A ಇದೆ, 5A ಈ ಪ್ಲಸ್ ಎ ಅನ್ನ ಆ ಕಡೆ ಹೋದ್ರೆ ಮೈನಸ್ ಎ. ಡಿ ಗಳನ್ನ ಒಂದ್ ಕಡೆ, ಎ ಗಳನ್ನ ಒಂದ್ ಕಡೆ. 6D ದಲ್ಲಿ 5D ಹೋದ್ರೆ 1D is equal to 5A ದಾಗ 1A ಹೋದ್ರೆ 4A. ಅಂದ್ರೆ ಮೊದಲನೇ ಪದದ 4ರಷ್ಟಕ್ಕೆ ಸಾಮಾನ್ಯ ವ್ಯತ್ಯಾಸ ಇರುತ್ತೆ ಅಂತ. ಇದು ಸಮೀಕರಣ 1 ಇರ್ಲಿ. ಎ ಮತ್ತು ಡಿ ಗಳು ನಮ್ಗೆ ಯಾವುದೂ ಬೆಲೆಗಳು ಬಂದಿಲ್ಲ, ಹಾಗೆ ಇರ್ಲಿ. ಇದನ್ನು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡೋಣ. ಈಗ A5 ಅಂತಿದೆ. A5 is equal to 2 into A3 minus 1 ಇದೆ. A5 ಅಂದ್ರೆ ಏನು? A plus 4D ಅಂತಿದೆ. 2 into A3 ಬೆಲೆ ಬರೆದು ಮೈನಸ್ ಮುಂದೆ 1. A3 ಅಂದ್ರೆ ಏನು? A plus 2D. ಇದನ್ನು ಬಿಡಿಸೋಣ. A plus 4D 2 into A ಅಂದ್ರೆ 2A plus 2 into 2 ಅಂದ್ರೆ 4D. ಮುಂದೆ ಮೈನಸ್ 1 ಸಪರೇಟ್ ಇದೆ. ಈಗ ಇದನ್ನ ಒಂದ್ ಕಡೆ ಮಾಡೋಣ, ಮತ್ತೆ ಬಿಡಿಸೋಣ. ಇದನ್ನ A ಪ್ಲಸ್ ಇಲ್ಲಿ ಎ ಮತ್ತು ಡಿ ಗಳನ್ನ ಈ ಕಡೆ ತರೋಣ. ಎ ಯಾಕಂದ್ರೆ ಎ ಮತ್ತು 4D ಕ್ಯಾನ್ಸಲ್ ಆಗುತ್ತೆ. ಎ ಪ್ಲಸ್ 4D ಪ್ಲಸ್ 2A ನ ಈ ಕಡೆ ತಂದ್ರೆ ಮೈನಸ್ 2A ಪ್ಲಸ್ 4D ಅನ್ನ ಈ ಕಡೆ ತಂದ್ರೆ ಮೈನಸ್ 4D. ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಷ್ಟಿದೆ? ಮೈನಸ್ 1 ಇದೆ. ಮೈನಸ್ 1 ಅನ್ನ ಹಾಗೆ ಇರಲಿ. ಎಲ್ಲಾ ಬೆಲೆಗಳನ್ನ ಈ ಕಡೆ ತಂದಿವಿ, ಸ್ಥಿರಾಂಕ ಮಾತ್ರ ಆ ಕಡೆ ಇಟ್ಟೆವು. ಈಗ ಪ್ಲಸ್ 4D ಮೈನಸ್ 4D ಹೋಯ್ತು. ಮೈನಸ್ 2A ಪ್ಲಸ್ 1A. 2A ದಾಗ 1A ಹೋದ್ರು 1A ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಈಸ್ ಈಕ್ವಲ್ ಟು ಮೈನಸ್ 1. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಎ ಈಸ್ ಈಕ್ವಲ್ ಟು ಎಷ್ಟು ಉಳಿತು? 1. ಈಗ ಮೊದಲನೇ ಪದ ಬಂತು. ಈಗ ಇಲ್ಲಿ ನಾವು ಸಮೀಕರಣ 1ರಲ್ಲಿ ಎ ಬೆಲೆಯನ್ನು ಆದೇಶಿಸಿದಾಗ ಡಿ ಬೆಲೆ ಬರುತ್ತೆ. ಹಾಗಾಗಿ ಎ ಈಸ್ ಈಕ್ವಲ್ ಟು 1 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಥವಾ ಆದೇಶಿಸಿ ಡಿ ಈಸ್ ಈಕ್ವಲ್ ಟು 4, ಎ ಅಂದ್ರೆ 1. ಡಿ ಈಸ್ ಈಕ್ವಲ್ ಟು 4 ಪ್ಲಸ್ 4 ಒಂದಲೇ ಎಷ್ಟಾಯ್ತು? 5. ಸಾರಿ, ಡಿ ಬೆಲೆ 4 ಒಂದಲೇ 4 ಅಂದ್ರೆ ಗುಣಾಕಾರ ಇದೆ. 4 ಒಂದಲೇ 4. ಸಾಮಾನ್ಯ ವ್ಯತ್ಯಾಸ 4. ಮೊದಲನೇ ಪದ 1 ಬಂತು. ಈ ಪ್ರಶ್ನೆ ಏನ್ ಹೇಳಿದ್ದಾರೆ? ಮೊದಲು ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ಸಮಾಂತರ ಶ್ರೇಣಿಯನ್ನ ಬರೆಯೋಣ. ಸಮಾಂತರ ಶ್ರೇಣಿಯನ್ನ ಬರೆಯೋಣ. ಈಗ ಏನಿದೆ ಸಮಾಂತರ ಶ್ರೇಣಿ? ಎ ಇದೆ, ಎ ಪ್ಲಸ್ ಡಿ ಇದೆ, ಎ ಪ್ಲಸ್ 2D ಇದೆ, ಎ ಪ್ಲಸ್ 3D ಡ್ಯಾಶ್ 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 3 ಪದ. ಈಗ ಬೆಲೆಗಳನ್ನ ಆದೇಶಿಸೋಣ. ಎ ಅಂದ್ರೆ ಎಷ್ಟಿದೆ? 1 ಇದೆ. ಎ ಅಂದ್ರೆ 1, ಡಿ ಅಂದ್ರೆ 4. ಎ ಅಂದ್ರೆ 1 ಪ್ಲಸ್ 2 ಇಂಟು ಡಿ ಅಂದ್ರೆ 4. ಇಲ್ಲಿ ಸಾಕಿ, ಕಂಪ್ಲೀಟ್ ಡ್ಯಾಶ್ ಡ್ಯಾಶ್ ಹಾಕೋಣ. ಎ ಅಂದ್ರೆ 1, 4 ಪ್ಲಸ್ 1 5, 4 7 8 1 9 ಅಂದ್ರೆ 4 ಹೆಚ್ಚಾಗ್ತದೆ. ಸಾಮಾನ್ಯ ವ್ಯತ್ಯಾಸ 4 ಇರೋದ್ರಿಂದ 4 ಕೂಡಿಸ್ತಾ ಹೋಗ್ಬೇಕು. 9 4 13 ಡ್ಯಾಶ್ ಡ್ಯಾಶ್ ಡ್ಯಾಶ್. ಸಮಾಂತರ ಶ್ರೇಣಿಯನ್ನ, ಆ ಶ್ರೇಣಿಯನ್ನ ಕಂಡು ಹಿಡೀರಿ ಅಂತಿತ್ತು. ಇದು ಶ್ರೇಣಿ ಬರ್ಬೇಕು. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಶ್ರೇಣಿಯ 15ನೇ ಪದವನ್ನ ಕಂಡು ಹಿಡೀರಿ. ಸೂತ್ರ ಉಪಯೋಗಿಸಿ ಕಂಡು ಹಿಡ್ರಿ. ಹಾಗಾದ್ರೆ ಎ ಅಂದ್ರೆ 1 ಇದೆ, ಡಿ ಅಂದ್ರೆ ಇಲ್ಲಿ ಎಲ್ಲ ಬೆಲೆಗಳು ಗೊತ್ತಿವೆ ಅಥವಾ ಶ್ರೇಣಿ ಗೊತ್ತಾಗಿದೆ. ಎನ್ ಅಂದ್ರೆ ಎಷ್ಟನೇ ಪದ ಕಂಡು ಹಿಡಿಬೇಕಾಗಿದೆ? 15ನೇ ಪದ. ಪ್ರಶ್ನೆ ಏನು ಹೇಳಿದರೆ? 15ನೇ ಪದವನ್ನ ಕಂಡುಹಿಡಿಯಿರಿ. ಈಗ ಸಮಾಂತರ ಶ್ರೇಣಿಯ 15ನೇ ಪದವನ್ನ ಕಂಡುಹಿಡಬೇಕು. ಅದನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೂತ್ರ an is equal to a plus bracket n minus 1 into d ಅಂತ ಸೂತ್ರ ಇದೆ. ಬೆಲೆಗಳನ್ನ ಆದೇಶಿಸೋಣ. n ಅಂದ್ರೆ 15, ನೆಕ್ಸ್ಟ್ a ಅಂದ್ರೆ ಬೆಲೆ 1 ಇದೆ, ಪ್ಲಸ್ n ಅಂದ್ರೆ 15 ಮೈನಸ್ 1 ಇಂಟು d ಅಂದ್ರೆ 4. ಈಗ ನೆಕ್ಸ್ಟ್ 1 ಪ್ಲಸ್ ಇದು ಸಪರೇಟ್ ಇದೆ. ಇವೆರಡು ಕಳೆದು ಗುಣಾಕಾರ ಮಾಡಿದ ನಂತರ ಕೂಡಿಸ್ಬೇಕು. 15ರಲ್ಲಿ 1 ಹೋದ್ರೆ 14, 14 4 ಎಷ್ಟಾಗ್ತದ? 56. ಈಗ ಸಮಾಂತರ ಶ್ರೇಣಿಯ 15ನೇ ಪದ ಸೂತ್ರ ಹಚ್ಚಿ ಕಂಡುಹಿಡಿ ಅಂತ ಹೇಳಿದ್ರು. 56 ಪ್ಲಸ್ 1 ಅಂದ್ರೆ ಎಷ್ಟು? 57 ಅನ್ನುವಂತ ಉತ್ತರ. ಈಗ ಈ ಸಮಾಂತರ ಶ್ರೇಣಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು, ಸಮಾಂತರ ಶ್ರೇಣಿಯನ್ನ ಬರೀರಿ ಅಂತ ಹೇಳಿದ್ರು. ಇನ್ನೊಂದು ಶ್ರೇಣಿಯ 15ನೇ ಪದವನ್ನ ಕಂಡುಹಿಡಿರಿ ಅಂತ ಪ್ರಶ್ನೆಯನ್ನ ಕೇಳಿದ್ರು.
ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ನಾನು ಪರಿಹಾರವನ್ನು ಎಲ್ಬಿಯದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈಗಾಗಲೇ ತ್ರಿಕೋನಮಿತಿ ಅನ್ವಯಗಳನ್ನು ಬಿಡಿಸಿದ್ದೇನೆ, ತ್ರಿಕೋನಮಿತಿ ಚಾಪ್ಟರ್ಗಳನ್ನು ಬಿಡಿಸಿದ್ದೇನೆ, ವರ್ಗ ಸಮೀಕರಣದಲ್ಲಿ ಬಿಡಿಸಿದ್ದೇನೆ ಮತ್ತು ವೃತ್ತಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳಲ್ಲಿ ಸುಮಾರು ಒಂದು 10 ವಿಡಿಯೋಗಳನ್ನು ಅಂದ್ರೆ ಒಂದು 20-25 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಬಿಡಿಸ್ತಾ ಇದ್ದೇನೆ. ನೆಕ್ಸ್ಟ್ ಘನಾಕೃತಿಗಳು ಮತ್ತು ಮೇಲ್ಮೈ ವಿಸ್ತೀರ್ಣಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.